ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕವಿತಾ ಸಿರಾಜು ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಒಂದು ರೆಸಿಪಿ ಜೊತೆ ವಿಡಿಯೋನ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಇವತ್ತು ನಾನು ಗಿಣ್ಣು ಮಾಡ್ತಾ ಇದ್ದೀನಿ. ಬನ್ನಿ, ಗಿಣ್ಣ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡಿ, ಇದು ಗಿಣ್ಣಾಲು. ಇದು ಬಂದು ಬೆಳಿಗ್ಗೆ ಹಾಲು ಕೊಟ್ಟಿದ್ರು ಅವರು. ನಾನು ಸಾಯಂಕಾಲ ಮಾಡ್ತಾ ಇರೋದು. 1.5 ಲೀಟ್ರಿಂದ 2 ಲೀಟ್ರ್ ಅಷ್ಟು ಇರ್ಬೋದು. ಇದಕ್ಕೆ ನಾನು 3 ಅಚ್ಚಷ್ಟು ಬೆಲ್ಲನ ಹಾಕಿ ಬೆಳಗ್ಗೆನೇ ಬಿಟ್ಟಿದ್ದೆ. ನೋಡಿ, ಇವಾಗ ಇದನ್ನು ಒಲೆ ಮೇಲೆ ಇಟ್ಟಿದ್ದೀನಿ. ಗಿಣ್ಣಾಲು ಮಾಡೋ ತನಕ ನೆಕ್ಸ್ಟ್ ಈ ಕಡೆ ಅದಕ್ಕೆ ಬೇಕಾಗಿರೋ ಅಂಥದ್ದನ್ನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಏನಪ್ಪ ಅಂದರೆ 1 ಲೋಟದಷ್ಟು ಹುರಿಗಡಲೆ, 1-1.5 ಲೋಟದಷ್ಟು ಕಡಲೆ ಬೀಜ, ಹುರಿದಿರೋ ಕಡಲೆ ಬೀಜ ಮತ್ತು ಏಲಕ್ಕಿ, ಸೋಂಪು, ಇವು 4ಕ್ಕೂ ತರ್ತರಿಯಾಗಿ ಪುಡಿ ಮಾಡ್ಕೋಬೇಕು. ನೋಡಿ, ಇಲ್ಲಿ ಕಾಣಿಸ್ತಾ ಇತ್ತಲ್ಲ, ಈ ಥರ ಪುಡಿ ಮಾಡ್ಕೋಬೇಕು. ಈ ಪುಡಿನ ಸೈಡಲ್ಲಿ ತಿಟ್ಬಿಟ್ಟು ನೆಕ್ಸ್ಟ್ ಇವಾಗ ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಒಂದು ಅರ್ಧ kg ಅಷ್ಟು ರವೆ, 3/4 kg ಇತ್ತು, ಎಲ್ಲನೂ ಹುರಿದು ಇಟ್ಕೊತೀನಿ. ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ತೀನಿ. ನೋಡಿ, ಇದನ್ನು ಕೆಂಪಗೆ ಹುರ್ಕೋಬೇಕು. ರವೆ ಘಮ 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 ಅಂತ ಇರಬೇಕು, ಅಲ್ಲಿ ತನಕ ಹುರ್ಕೋಬೇಕು. ಸೊ ಉರಿಯುವಾಗ ಸ್ಲಿಮ್ಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹುರ್ಕೊಳ್ತಾ ಇದ್ದೀನಿ. ನೋಡಿ, ಕೈ ಬಿಡದೆ ಥರ ಕೈ ಆಡ್ತಾನೆ ಇರಬೇಕು, ಇಲ್ಲಾಂದರೆ ಅಡಿಲಿ ಕತ್ಕೊಬಿಡುತ್ತೆ. ಚೆನ್ನಾಗಿ ಹುರ್ಕೋಬೇಕು ರವೆನ. ಇದು ಬಂದು ಮೀಡಿಯಮ್ ರವೆನ ಹಾಕ್ತಾಯಿದ್ದೀನಿ ನಾನು. ನೋಡಿ, ಇವಾಗ ಹುರ್ತಾಯಿತ್ತು. ಇದು ಉರಿಯೋ ತನಕ ಈ ಕಡೆ ಹಾಲು ಕೂಡ ಮಾಡ್ತಾ ಇದ್ದೆ. ನೋಡ್ಬೋದು, ಹಾಲೆಲ್ಲ ಹಿಂಗೆ ಹೊಡ್ಕೊಂಡಂಗೆ ಆಗೋದು, ಗಿಣ್ಣಾಲು ಎಲ್ಲ ಮಾಡ್ತಾ ಇದ್ದೆ. ನೆಕ್ಸ್ಟು ಇದನ್ನು ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಮೊದಲೇ ಪುಡಿ ಮಾಡಿ ಇಟ್ಕೊಂಡಿರೋ ಅಂಥದ್ದನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಏನಪ್ಪ ಅಂದರೆ ಅದು ಮೊದಲೇ ಹೇಳ್ದಂಗೆ ಕಡಲೆ ಬೀಜ, ಹುರಿಗಡಲೆ ಮತ್ತು ಏಲಕ್ಕಿ, ಸೋಂಪು, ಇದು 4ಕ್ಕೂ ಸೇರಿಸ್ಕೊಂಡು ಇಲ್ಲಿ ಬಂದು 3 ಹಿಡಿಯಷ್ಟು ಕಡಲೆಪುರಿ, ಎಷ್ಟು ಬೇಕಾದ್ರೂ ಹಾಕೋಬೋದು. ನಾನು 3 ಹಿಡಿಯಷ್ಟು ಹಾಕ್ಕೊಳ್ತಾ ಇದ್ದೀನಿ ಕಡಲೆಪುರಿ. ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ನೆಕ್ಸ್ಟು ಇದಾದಮೇಲೆ ಇದಕ್ಕೆ 1 ಕಪ್ಪಷ್ಟು ತೆಂಗಿನ ತುರಿ, ಅಂದರೆ 1 ಕಾಯಲ್ಲಿ ಅರ್ಧ ಹೋಳಷ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಹಸಿ ತೆಂಗಿನ ತುರಿ ಚೆನ್ನಾಗಿ ಮಾಡ್ತಾ ಇರೋದಕ್ಕೆ ಹಸಿ ತೆಂಗಿನ ತುರಿ ಇದನ್ನೆಲ್ಲ ಹಾಕ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಬೇಯೋಕೆ ಬಿಡಬೇಕು. ಇದೆಲ್ಲ ಬೆಂದಾದ್ಮೇಲೆ ನೋಡಿ, ಅಲ್ಲಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಬೇಯ್ತಾ ಇದೆ. ಬೆಂದಾದ್ಮೇಲೆ ನೆಕ್ಸ್ಟು ಇದಕ್ಕೆ ರವೆನ ಮಿಕ್ಸ್ ಮಾಡಬೇಕು. ನೋಡಿ, ಮೀಡಿಯಮ್ ರವೆ ಆವಾಗಲೇ ಹುರಿದಿಟ್ಕೊಂಡಿದ್ನಲ್ಲ, ಆ ರವೆನ ನಿಧಾನಕ್ಕೆ ಒಂದು ಕೈಯಲ್ಲಿ ಹಾಕೊಳ್ತಾ ಇನ್ನೊಂದು ಕೈಯಲ್ಲಿ ಅರಳೆಯಿಂದ ತಿರ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ. ಯಾಕಂದರೆ ಒಂದೇ ಸರಿ ಜೋರಾಗಿ ಹಾಕ್ಬಿಟ್ರೆ ಇದು ಮೀಡಿಯಮ್ ರವೆ ಆಗಿರೋದ್ರಿಂದ ಗಂಟಾಗ್ಬಿಡುತ್ತೆ. ಅದಕ್ಕೋಸ್ಕರ ನಿಧಾನಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ರವೆ ಅಳತೆ ಬಂದು 1.5 ಕಪ್ಪಷ್ಟು ರವೆನ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಆವಾಗಲೇ ಹುರಿದಿಟ್ಕೊಂಡಿದ್ನಲ್ಲ ಆ ರವೆ. ನೋಡಿ, ಇದೇ ಥರ ನಿಧಾನಕ್ಕೆ ತಿರುಗ್ಕೊಳ್ತಾ ಮುದ್ದೆ ಮಾಡ್ತೀವಲ್ಲ ಫ್ರೆಂಡ್ಸ್, ಅದಕ್ಕೆ ಬರುತ್ತೆ ಇದು. ರವೆ ಎಲ್ಲ ಹಾಕಾಯಿತು. ರವೆ ಎಲ್ಲ ಹಾಕಾದ್ಮೇಲೆ ಇದನ್ನು ಹಿಂಗೆ ಮಿಕ್ಸ್ ಮಾಡ್ತಾ ಇರಬೇಕು. ಅದು ಗಟ್ಟಿ ಆಗುತ್ತೆ. ನೋಡಿ, ಈ ಥರ ಗಟ್ಟಿ ಆದಮೇಲೆ ನೆಕ್ಸ್ಟು ಇದನ್ನು ಒಂದು ಪ್ಲೇಟಿಂದ ಮುಚ್ಚಿ ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಬೇಯಕ್ಕೆ ಬಿಟ್ಬಿಡ್ಬೇಕು. ನೋಡಿ, ಇದು ಇವಾಗ ಆಗಿದೆ. ಇದನ್ನು ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಒಂದು ಪ್ಲೇಟ್ನ ಇದಕ್ಕೆ ಮುಚ್ಚಿಟ್ಬಿಡ್ತೀನಿ. ಮುಚ್ಚಿಟ್ಟಾಗಿತ್ತು ಫ್ರೆಂಡ್ಸ್. ಗ್ಯಾಸ್ ಸ್ಟವ್ನು ಕೂಡ ಆಫ್ ಮಾಡಿದ್ದೆ. ನೋಡಿ, ಇವಾಗ ಇದು ಆರಿದೆ, ಅಂದರೆ ಸುಮಾರಾಗಿ ಆರಿದೆ. ಮುದ್ದೆ ಕಟ್ಟಬೇಕು ಇದನ್ನು. ಇವಾಗ ಮುದ್ದೆ ಕಟ್ಟೋಷ್ಟು ಅದಾಗಿದೆ. ರವೆ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ, ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮಾಮೂಲಿ ಮುದ್ದೆ ಮಾಡ್ತೀವಲ್ಲ ಅದೇ ಥರ ಮುದ್ದೆನ ಮಾಡ್ಕೋಬೇಕು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಬಿಸಿ ಇರುತ್ತೆ, ಬಿಸಿಲು ಮುದ್ದೆ ಕಟ್ಟೋಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ತಣ್ಣಗಾದ್ಮೇಲೆ ಮುದ್ದೆನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ದಪ್ಪನೇ ಮಾಡಲ್ಲ. ಫಸ್ಟ್ ದೊಡ್ಡದಾಗಿ ಮುದ್ದೆ ಮಾಡಿಬಿಟ್ಟು ಆಮೇಲೆ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ಇಷ್ಟೇ ಫ್ರೆಂಡ್ಸ್ ಗಿಣ್ಣು ರೆಸಿಪಿ. ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.